ಅಕ್ರಮ ಆಸ್ತಿ ಪ್ರಕರಣ ಗಳಿಕೆಯ ಹಿನ್ನೆಲೆಯಲ್ಲಿ ಜೈಲು ಸೇರಿರುವ ಮಾಜಿ ಸಿಎಂ ಜಯಲಲಿತಾಗಾಗಿ ಸರ್ವಧರ್ಮೀಯರು ಪ್ರಾರ್ಥಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಮುಂದೆ ಸರ್ವಧರ್ಮೀಯರು ಪ್ರಾರ್ಥನೆ ಮಾಡಿದ್ರು. ಜಯ ಶೀಘ್ರ ಬಿಡುಗಡೆಗಾಗಿ ದೇವರಿಗೆ ಮೊರೆ ಇಟ್ಟರು. ಅಕ್ರಮ ಆಸ್ತಿ ಗಳಿಕೆಯ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಜಯಲಲಿತಾ ಬಿಡುಗಡೆಗಾಗಿ ಸರ್ವಧರ್ಮೀಯರು ಪ್ರಾರ್ಥಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಮುಂದೆ ಸರ್ವಧರ್ಮೀಯರು ಸಾಂಘಿಕವಾಗಿ ಪ್ರಾರ್ಥನೆಯನ್ನು ಮಾಡಿದ್ರು. ಜಯ ಶೀಘ್ರ ಬಿಡುಗಡೆಗಾಗಿ ಅವರು ದೇವರಲ್ಲಿ ಮೊರೆ ಇಟ್ಟಂಥ ದೃಶ್ಯ ಕಂಡುಬಂತು. ಇನ್ನು ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಅಭಿಮಾನಿಗಳು ಕೇಶಮುಂಡನ ಮಾಡಿಸಿಕೊಳ್ಳುವ ಮೂಲಕ ಅಮ್ಮನ ಮೇಲಿನ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಅಮ್ಮನ ಬಿಡುಗಡೆಗೆ ಒತ್ತಾಯಿಸಿ ಕೇಶಮುಂಡನವನ್ನು ಮಾಡಿಸಿಕೊಂಡಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಜಯ ಅಭಿಮಾನಿಗಳು ಜೈಲಿನ ಎದುರು ಕೇಶಮುಂಡನ ಮಾಡಿಸಿಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟ್ ಪರಪ್ಪನ ಅಗ್ರಹಾರ ಮುಂಭಾಗದಿಂದ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವೆಂಕಟ್, ಜಯ ಅಭಿಮಾನಿಗಳ ಪ್ರಾರ್ಥನೆ, ಸರ್ವಧರ್ಮೀಯರ ಪ್ರಾರ್ಥನೆ ಒಂದೆಡೆ ಆದರೆ ಇನ್ನೊಂದು ಕಡೆ ಕೇಶಮುಂಡನ ನಡೀತಾ ಇದೆ. ಅಲ್ಲಿ ಅಭಿಮಾನಿಗಳ ಅಭಿಮಾನ ಎಂತಹದ್ದಿದೆ, ಅವರ ಕೂಗು ಎಂತಹದ್ದು, ಯಾವ ರೀತಿಯ ಘಟನೆಗಳೆಲ್ಲ ಅಲ್ಲಿ ಕಂಡುಬಂತು? ಖಂಡಿತವಾಗಿಯೂ ರಾಘವೇಂದ್ರ, ಇವತ್ತು ಪರಪ್ಪನ ಅಗ್ರಹಾರದ ಮುಂದೆ ಏನೋ ಜಯಲಲಿತಾ ಅವರ ಅಭಿಮಾನಿಗಳ ಧರಣಿ ಹಾಗೂ ದೇವರಲ್ಲಿ ಪ್ರಾರ್ಥನೆ ಮುಂದುವರೆದಿರುವಂತಹದ್ದು. ಸಾಕಷ್ಟು ಜನರು, ಸುಮಾರು 50ಕ್ಕೂ ಹೆಚ್ಚು ಜಯಲಲಿತಾ ಅವರ ಅಭಿಮಾನಿಗಳು ಪರಪ್ಪನ ಅಗ್ರಹಾರದ ಮುಂದೆ ಜಮಾಯಿಸಿರುವಂತಹದ್ದು. ಸರ್ವಧರ್ಮೀಯ ಪ್ರಾರ್ಥನೆ ಮಾಡಿ ದೇವರಲ್ಲಿ ಮೊರೆ ಇಟ್ಟಿರುವಂತಹದ್ದು. ಆದಷ್ಟು ಬೇಗ ಜಯಲಲಿತಾ ಅವರು ಬಿಡುಗಡೆಗೊಳ್ಳಬೇಕು, ಅವರಿಗೆ ಅನ್ಯಾಯವಾಗಿದೆ, ಅವರು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ಹಾಗಾಗಿ ಅವರ ಶೀಘ್ರ ಬಿಡುಗಡೆಯಾಗಬೇಕು ಅನ್ನೋ ಒಂದು ದೇವರಲ್ಲಿ ಮೊರೆ ಇಟ್ಟಿರುವಂತಹದ್ದು. ಜೊತೆಗೆ ಸಾಮೂಹಿಕವಾಗಿ ಸುಮಾರು 20ಕ್ಕೂ ಹೆಚ್ಚು ಮಂದಿ ಏನು ಕೇಶಮುಂಡನೆಯನ್ನು ಮಾಡಿರುವಂತಹದ್ದು. ಬೆಳಿಗ್ಗೆ ಸುಮಾರು 11 ಗಂಟೆಯಿಂದ ಈ ಒಂದು ಕೇಶಮುಂಡನೆ ನಡೆದಿರುವಂತಹದ್ದು. ನನ್ನ ಹಿಂದ್ಗಡೆ ನೀವು ಕಾಣ್ತಾ ಇರಬಹುದು ಯಾವ ರೀತಿ ಕೇಶಮುಂಡನೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಈವರೆಗೆ ಏನು ಜಯಲಲಿತಾ ಅವರ ಅಭಿಮಾನಿಗಳು ಕೇಶಮುಂಡನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನೀವು ನೋಡ್ತಾ ಇರಬಹುದು ಒಬ್ಬ ಅಭಿಮಾನಿಯೊಬ್ಬರು ಅವರ ಕೇಶಮುಂಡನೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರು ಇಲ್ಲಿ ಜಮಾಯಿಸಿದ್ದಾರೆ. ಅಮ್ಮನಿಗೆ ಏನು ಜಯಕಾರವನ್ನು ಕೂಗ್ತಾ ಇದ್ದಾರೆ. ತಮ್ಮ ಅಮ್ಮ ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ಅವರಿಗೆ ಅನ್ಯಾಯವಾಗಿದೆ, ಅವರು ಶೀಘ್ರ ಏನು ಬಿಡುಗಡೆಗೊಳ್ಳಬೇಕು ಅನ್ನೋ ಒಂದು ಮೊರೆಯನ್ನು ದೇವರಲ್ಲಿ ಇಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರಿಗೆ ಬೆಂಬಲವಾಗಿ ಈ ನಿಟ್ಟಿನಲ್ಲಿ ಒಂದು ಸಾಮೂಹಿಕವಾಗಿ ಕೇಶಮುಂಡನೆಯನ್ನು ಮಾಡಿರುವಂತಹದ್ದು. ಸದ್ಯಕ್ಕೆ ಸಾಕಷ್ಟು ಜನರು ಇಲ್ಲಿ ಜಮಾಯಿಸಿರುವಂತಹದ್ದು. ನಮ್ಮ ಜೊತೆ ಒಬ್ಬರು ಕೇಶಮುಂಡನೆ ಮಾಡಿರುವಂತಹ ಅವರ ಅಭಿಮಾನಿ ಇದ್ದಾರೆ. ಅವರು ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್, ಇವತ್ತು ನೀವು ಸಾಮೂಹಿಕವಾಗಿ ಒಂದು ಕೇಶಮುಂಡನೆಯನ್ನು ಮಾಡ್ತಾ ಇದ್ದೀರಾ ತಮ್ಮ ಅಮ್ಮ ಬೆಂಬಲವಾಗಿ. ಏನು ಯಾವ ರೀತಿ ಅವರಿಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ? ಕ್ರಾಂತಿ ನಾಯಕಿ ಅಮ್ಮ ನ್ಯಾಯಯುತವಾಗಿ ಗೆದ್ದು ಬರುತ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಅವರಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ವಾಂಛನೆಯಿಂದ, ಅಭಿಲಾಷೆಯಿಂದ ಸಹಸ್ರಾರು ಜನ ಸಹಸ್ರಾರು ವಿಧದಲ್ಲಿ ಪ್ರತಿಭಟನೆಯನ್ನು ಆಚರಿಸ್ತಾ ಇದ್ದೀವಿ. ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆಗಳಲ್ಲಿ ಎಲ್ಲೆಲ್ಲಿ ಅಖಿಲ ಭಾರತ ಅಣ್ಣಾ DMK ಘಟಕಗಳಿದೆಯೋ, ಶಿವಮೊಗ್ಗ, ಭದ್ರಾವತಿ, ಮೈಸೂರು, ಕೊಳ್ಳೇಗಾಲ, KGF ಇಂಥ ಎಲ್ಲ ಕಡೆಗಳಲ್ಲಿ ಶಾಂತಿಯುತವಾಗಿ ಪೂಜೆಗಳು, ಪುನಸ್ಕಾರಗಳು, ಉಪವಾಸ ಸತ್ಯಾಗ್ರಹಗಳು ಇಂಥ ಎಲ್ಲವನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರು ರಾಜ್ಯ ಅಖಿಲ ಭಾರತ ಅಣ್ಣಾ DMK ಪರವಾಗಿ, ಕರ್ನಾಟಕ ರಾಜ್ಯದ ಅಣ್ಣಾ DMK ಪರವಾಗಿ ಬೆಂಗಳೂರಿನಲ್ಲಿ ಪರಪ್ಪನಗರದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಆರಂಭಿಸಿದ್ದೀವಿ ಈ ಕೇಶಮುಂಡನೆ ಮುಡಿ ಕೊಡಿಯುವ ಕಾರ್ಯಕ್ರಮವನ್ನು. ಅಮ್ಮನಿಗೆ ಜಯವಾಗಲಿ, ಅಮ್ಮ ಬೇಗ ಹೊರಗೆ ಬರಲಿ,
ಬೆಂಕಿಯ ಹೊಳೆಯಲ್ಲಿ ಈಜಿ ಕ್ರಾಂತಿ ನಾಯಕಿ ಬಂದೇ ಬರುತ್ತಾರೆ ಎಂಬ ನಂಬಿಕೆ ನಮಗಿದೆ. ಅವರು ಒಳಗೆ ಕುಂತಿರುವಾಗ ನಾವು ಹೊರಗಡೆ ಆನಂದದಿಂದ ಇರೋಕ್ಕೆ ಸಾಧ್ಯವಿಲ್ಲ. ಆ ನೋವನ್ನು ನುಂಗಿಕೊಂಡು ಅವರಿಗೆ ಇಂಥ ಒಂದು ಕೇಶಮುಂಡನ ಕಾರ್ಯಕ್ರಮವನ್ನು ಮೂಡಿಕೊಡುವ ಕಾರ್ಯಕ್ರಮವನ್ನು ಕರ್ನಾಟಕ ಅಣ್ಣಾ DMK ಪರವಾಗಿ ಬೆಳಗ್ಗೆ 11 ಗಂಟೆಯಿಂದ ಆರಂಭಿಸಿದ್ದೇವೆ. ಸಂಜೆ 3 ಗಂಟೆಯವರೆಗೆ ಸುಮಾರು 100ಕ್ಕೂ ಹೆಚ್ಚು ಜನ ಕೇಶಮುಂಡನೆಯನ್ನು ಮಾಡಿ ನಮ್ಮ ಅನುಕಂಪವನ್ನು, ನಮ್ಮ ಪ್ರತಿಭಟನೆಯನ್ನು ತೋರಿಸುವ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ನಾಳೆ ಹೈಕೋರ್ಟಲ್ಲಿ ಮೇಲ್ಮನವಿ ಅರ್ಜಿ ಏನು ವಿಚಾರಣೆಗೆ ಬರಲಿದೆ. ಈ ನಿಟ್ಟಿನಲ್ಲಿ ಈ ಥರ ಕೇಶಮುಂಡನೆಯ ಪ್ರಾರ್ಥನೆಗಳು ನಡೀತಾ ಇದೆ. ಹೆಂಗೆ ಅನಿಸುತ್ತೆ ನಾಳೆ ಯಾವ ರೀತಿಯ ನಮ್ಮವರೆಗೂ ಖಂಡಿತ ಅಮ್ಮನಿಗೆ ನ್ಯಾಯ ಸಿಗಬೇಕು. ನ್ಯಾಯ ಎಲ್ಲರೂ ಹೇಳ್ತಾರೆ ನ್ಯಾಯ ಎಲ್ಲರಿಗೂ ಒಂದೇ ಅಂತ. ಜಾಮೀನು ಕೂಡ ಎಲ್ಲರಿಗೂ ಒಂದೇ ಅಲ್ವಾ? ಜಾಮೀನು ಅನ್ನೋದು ಒಂದು ನ್ಯಾಯ ತಾನೇ. ಒಬ್ಬ ಅಪರಾಧಿಗೆ ಅಂತ ಹೇಳಿದವ್ರಿಗೆ ಜಾಮೀನಿಗೆ ಅವಶ್ಯಕತೆ ಇದ್ದಾಗ, ಅನುಕೂಲ ಇದ್ದಾಗ ಕೊಡ್ಬೋದಲ್ವಾ? ಆ ನ್ಯಾಯನೇ ಕೇಳ್ತಾ ಇರೋದು ನಾವು. ಎಲ್ಲರಿಗೂ ಒಂದೇ ನ್ಯಾಯ, ರಾಜನಿಗೂ ಒಂದೇ ನ್ಯಾಯ, ಭಿಕ್ಷುಕನಿಗೂ ಒಂದೇ ನ್ಯಾಯ ಅಂತ ಹೇಳ್ತಾರೆ. ಅದೇ ನ್ಯಾಯನ ನಾವು ಇವಾಗ ಕೇಳ್ತಾ ಇದ್ದೀವಿ. ಆ ನ್ಯಾಯನ ಕೊಡಿ ಅಂತ ಇದ್ದೀವಿ. ಅದಕ್ಕೆ ಸುಮ್ಮನೆ ರಜಾ ಇರುವ ಕಾಲದಲ್ಲಿ ಒಂದು ತೀರ್ಪನ್ನು ಕೊಟ್ಟು ಇದೆಲ್ಲ ನೋಡುವಾಗ ಇಲ್ಲಿವರೆಗೆ ಎಷ್ಟು ಕೇಶಮುಂಡನೆಯನ್ನು ಮಾಡಿದರೆ, ಆಮೇಲೆ ಇವತ್ತು ಎಷ್ಟು ಜನ ಸಾಮೂಹಿಕ ಕೇಶಮುಂಡನೆ ಮಾಡ್ತಾ ಇದ್ದಾರೆ ನಿಮ್ಮ ಅಮ್ಮನಿಗೆ ಬೆಂಬಲವಾಗಿ? ಇಲ್ಲಿವರೆಗೂ ಸುಮಾರು 20 ಜನ ಮಾಡಿದ್ದೀವಿ. ಸುಮಾರು 100ಕ್ಕೂ ಹೆಚ್ಚು ಜನ ಸಂಜೆವರೆಗೆ ಬೆಂಗಳೂರಿನವರು ಮಾತ್ರ. ಇವರು ತಮಿಳುನಾಡಿನವರು ಯಾರೂ ಇದರಲ್ಲಿ ಇಲ್ಲ. ಬೆಂಗಳೂರು, ಅದರಲ್ಲೂ ಕನ್ನಡಿಗರು, ಹೆಚ್ಚು ಜನ ಕನ್ನಡಿಗರು ನಾವು ಕೇಶಮುಂಡನ ಕಾರ್ಯಕ್ರಮವನ್ನು ಮಾಡಿ ಕ್ರಾಂತಿ ನಾಯಕಿಗೆ ಬೆಂಬಲವನ್ನು ಸೂಚಿಸ್ತೇವೆ. ರಾಘವೇಂದ್ರ, ಇದು ಏನು ಅಭಿಮಾನಿಯೊಬ್ಬರ ಏನು ಕೂಗು, ಅವರು ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಹಾಗೂ ಈ ನಿಟ್ಟಿನಲ್ಲಿ ನಾವು ಸಾಮೂಹಿಕವಾಗಿ ಒಂದು ಕೇಶಮುಂಡನೆಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಸಂಜೆ ಸುಮಾರು 3 ರಿಂದ 4 ಗಂಟೆವರೆಗೆ ಈ ಒಂದು ಕೇಶಮುಂಡನೆ ಮುಂದುವರಿಯಲಿದೆ. ಈಗಾಗಲೇ ಸುಮಾರು 20ಕ್ಕೂ ಹೆಚ್ಚು ಮಂದಿ ಕೇಶಮುಂಡನೆಯನ್ನು ಮಾಡಿದ್ದಾರೆ. ಅದಲ್ಲದೆ ಈಗಷ್ಟೇ ಏನು ಡೆಪ್ಯೂಟಿ ಸ್ಪೀಕರ್ ಆದ ತಂಬಿದುರೈಯವರು ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿದ್ದಾರೆ, ಒಳಗಡೆ ಹೋಗಿದ್ದಾರೆ. ಅವರು ಜಯಲಲಿತಾ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾಳೆ ಏನು ಮೇಲ್ಮನವಿ ವಿಚಾರಣೆ ಹೈಕೋರ್ಟ್ನಲ್ಲಿ ಬರಲಿದ್ದು, ಈ ನಿಟ್ಟಿನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕಂಡು ಬರ್ತಾ ಇದೆ ಪರಪ್ಪನ ಅಗ್ರಹಾರದಲ್ಲಿ. ನಾಳೆಗೆ ನಿಜಕ್ಕೂ ಅವರಿಗೆ ಬೇಲ್ ಸಿಗುತ್ತೋ ಇಲ್ವೋ ಅನ್ನೋದರ ಬಗ್ಗೆ ಒಂದು ನಿರ್ಧಾರವಾಗಲಿದೆ. ಈ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳಂತೂ ಸಾಕಷ್ಟು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಕೇಶಮುಂಡನೆ ಮಾಡೋ ಮೂಲಕ, ಜೊತೆಗೆ ಏನು ಸರ್ವಧರ್ಮೀಯರು ಒಂದು ಪ್ರಾರ್ಥನೆ ಮಾಡೋ ಮೂಲಕ ತಮ್ಮ ಅಮ್ಮ ಬಿಡುಗಡೆಗೊಳ್ಳಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ರಾಘವೇಂದ್ರ, ಥ್ಯಾಂಕ್ ಯು ವೆಂಕಟ್, ನಿಮ್ಮೆಲ್ಲ ಮಾಹಿತಿಗೆ.